ಬೆಂಗಳೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿಯೊಂದರಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದರಿಂದ ಸರ್ಕಾರಕ್ಕೆ ಸಬ್ ರಿಜಿಸ್ಟ್ರಾರ್ ಮತ್ತು ನಿವೃತ್ತ ಕೆಎಎಸ್ ಅಧಿಕಾರಿ ಸೇರಿಕೊಂಡು ಈ ಗೋಲ್ಮಾಲ್ ಮಾಡಿದ್ದಾರೆ. ನಿವೃತ್ತ ಅಧಿಕಾರಿ ಎಂ ಕೃಷ್ಣ ಮತ್ತು ಸಬ್ ರಿಜಿಸ್ಟ್ರಾರ್ ಕೆ ಪುಟ್ಟನಾಯಕ್ ಅಕ್ರಮ ಎಸಗಿದ್ದಾರೆ. 60 ಲಕ್ಷಕ್ಕೂ ಹೆಚ್ಚು ಸ್ಟ್ಯಾಂಪ್ ಡ್ಯೂಟಿ ನಷ್ಟ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇಬ್ಬರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಅಕ್ರಮದ ತನಿಖೆ ನಡೆಸೋದಕ್ಕೆ ಆರ್ಟಿಐ ಕಾರ್ಯಕರ್ತ ರವಿಕುಮಾರ್ ಆಗ್ರಹಿಸಿದ್ದಾರೆ. ಸುಮಾರು ಕೋಟಿಗಳಷ್ಟು ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಮತ್ತು ಈ ಸೊತ್ತಾಗದಲ್ಲೇ ನೋಂದಣಿ ಮಾಡಿದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮತ್ತು ಅಡಿ ಲೆಕ್ಕ ಮಾಡೋದನ್ನ ಕುಂಟೆ ಲೆಕ್ಕ ಮಾಡೋದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ತಮ್ಮಲ್ಲಿ ಲೋಕಾಯುಕ್ತ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ತಮ್ಮಲ್ಲಿ ಇದು ಜನಕ್ಕೆ ಗೊತ್ತಾಗಬೇಕು. ಯಾಕೆಂದರೆ ಪಬ್ಲಿಕ್ಕಲ್ಲಿ ಎಲ್ಲರಿಗೂ ಒಂಥರ ನ್ಯಾಯ ಆದರೆ ಡಿ ಸಿಗೆ ಒಂಥರ ನ್ಯಾಯನಾ ಅನ್ನೋದು ನಾನು ಜನಕ್ಕೆ ತಿಳಿಸ್ಬೇಕು ಅಂತ ತಮ್ಮ ನಿವೃತ್ತ ಡಿ ಸಿ ಕೃಷ್ಣ ಮಾಡೋ ಹಾಗಂತ್ರನ ಬರೀ ರಾಜ್ಯಕ್ಕೆ ತಿಳಿಸ್ಬೇಕಂತ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತಿದ್ದೀನಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಘುಪಾಲ್ ನ್ಯೂಸ್ ರೂಮಿಂದ ನೇರ ಸಂಪರ್ಕದಲ್ಲಿ. ರಘುಪಾಲ್, ಆರೋಪ ಮಾಡಿದವರು ಮಾತನಾಡಿದ್ದನ್ನು ಗಮನಿಸಿದ್ವಿ. ನೀವು ಭೂ ಪರಿವರ್ತನೆ ಆದಂಥ ಜಮೀನನ್ನು ಗುಂಟೆ ಲೆಕ್ಕದಲ್ಲಿ ಮಾರಾಟ ಮಾಡೋದಕ್ಕೆ ಹೇಗೆ ಸಾಧ್ಯ ಇದೆ? ಕಾನೂನಿನ ಅರಿವಿಲ್ಲದೆ ಆಗಿರೋದಾ ಅಥವಾ ದುಡ್ಡಿನ ವ್ಯವಹಾರನ ಇದು? ರಕ್ಷತ್, ಇಲ್ಲಿ ನಿವೃತ್ತ ಕೆಎಎಸ್ ಅಧಿಕಾರಿ ಆಗಿರುವಂತಹ ಎಂ ಕೃಷ್ಣ ಮತ್ತು ಇಂದಿರಾನಗರ ಸಬ್ ರಿಜಿಸ್ಟ್ರಾರ್ ಕೆ ಪುಟ್ಟನಾಯಕ್ ಇಬ್ಬರೂ ಶಾಮೀಲಾಗಿ ಸರ್ಕಾರದ ಖಜಾನೆಗೆ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಪ್ರಕರಣ ಇದು. ಭೂಮಿ ಮಾರಾಟದಲ್ಲಿ ಕಾನೂನನ್ನ ನಿಯಮಗಳನ್ನು ಗಾಳಿಗೆ ತೂರಿ ತಮ್ಮ ಜೇಬು ತುಂಬಿಸಿಕೊಂಡಿರುವಂತಹ ದೊಡ್ಡ ಹಗರಣ ಇಲ್ಲಿ ನಡೆದಿರುವಂಥದ್ದು. ಯಾಕಂದರೆ ಇಲ್ಲಿ ಬೆಂಗಳೂರು ಪೂರ್ವ ತಾಲೂಕು ವರ್ತೂರು ಹೋಬಳಿ ಚಿಕ್ಕಬೆಳ್ಳಂದೂರು ಸರ್ವೆ ನಂಬರ್ 24/1 8/1ರಲ್ಲಿ 1 ಎಕರೆ 19.5 ಗುಂಟೆ ಜಾಗವನ್ನು ಇಂದಿರಾನಗರ ಸಬ್ ರಿಜಿಸ್ಟ್ರಾರ್ ಆಗಿರುವಂತಹ ಕೆ ಪುಟ್ಟನಾಯಕ್ ಅವರು ಅಕ್ರಮವಾಗಿ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಟ್ಟಿದ್ದಾರೆ. ಈ ರೀತಿ ಕಾನೂನು ಗಾಳಿಗೆ ತೂರಿ ಈ ಒಂದು ಲ್ಯಾಂಡನ್ನು ಸುಮಾರು 1 ಎಕರೆ 19.5 ಗುಂಟೆ ಜಾಗವನ್ನು ಈ ನೋಂದಣಿ ಮಾಡಿಕೊಳ್ಳೋದಕ್ಕೆ ಅವರ ಮೇಲೆ ಸಬ್ ರಿಜಿಸ್ಟ್ರಾರ್ ಮೇಲೆ ಈ ನಿವೃತ್ತ ಕೆಎಎಸ್ ಅಧಿಕಾರಿ ಆಗಿರುವಂತಹ ಎಂ ಕೃಷ್ಣ ಅವರು ಒತ್ತಡ ಬೀರಿ ಹಣದ ಪ್ರಭಾವವನ್ನು ಬಳಸಿ ಇಲ್ಲಿಗಲ್ ಆಗಿ ಒಂದು ರಿಜಿಸ್ಟ್ರೇಷನ್ ಮಾಡಿರುವಂತಹ ಈ ಆರೋಪ ಕೇಳಿ ಬರ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ ಕೂಡ ದೂರು ದಾಖಲಾಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಯಾವೆಲ್ಲ ಕಾನೂನನ್ನ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ, ಏನೆಲ್ಲ ಉಲ್ಲಂಘನೆ ಆಗಿದೆ ಅನ್ನೋದನ್ನ ಇಲ್ಲಿ ನೋಡೋದಾದ್ರೆ, ಇಂದಿರಾನಗರ ಸಬ್ ರಿಜಿಸ್ಟ್ರಾರ್ ಆಗಿರುವಂತಹ ಕೆ ಪುಟ್ಟನಾಯಕ್ ಅವರು ಈ ಒಂದು ಲ್ಯಾಂಡ್ ಅನ್ನ ಪರಿಶೀಲನೆ ಮಾಡದೆ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಟ್ಟಿರುವಂಥದ್ದು. ಯಾಕಂದ್ರೆ ಇದು ಕೃಷಿಯೇತರ ಜಮೀನು ಆಗಿರುವಂಥದ್ದು. ಈ ಎರಡೂ ಸರ್ವೆ ನಂಬರ್ಗಳಿಂದ ಬರುತ್ತೆ. ಒಂದು ಸರ್ವೆ ನಂಬರ್ ಚಿಕ್ಕಬೆಳ್ಳಂದೂರು ಸರ್ವೆ ನಂಬರ್ 24/1 8/1 1 ಎಕರೆ 19.5 ಗುಂಟೆ ಜಾಗ ವ್ಯವಸಾಯೇತರ ಉದ್ದೇಶಕ್ಕೆ ಅಂದರೆ ರೆಸಿಡೆನ್ಷಿಯಲ್ಗೆ ವಾಸದ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿರುವಂಥದ್ದು. ಹೀಗೆ ಭೂ ಪರಿವರ್ತನೆ ಆಗಿರುವಂತಹ ಜಾಗವನ್ನು ಪ್ರತಿ ಅಡಿ ಲೆಕ್ಕದಲ್ಲಿ ಮಾರಾಟವನ್ನು ಮಾಡಬೇಕಾಗತ್ತೆ. ಯಾಕಂದರೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಸರ್ಕಾರದ ಖಜಾನೆಗೆ ಪ್ರತಿ ಅಡಿ ಲೆಕ್ಕದಲ್ಲಿ ಸ್ಟ್ಯಾಂಪ್ ಡ್ಯೂಟಿಯನ್ನು ಪಾವತಿ ಮಾಡಿಬಿಟ್ಟು ಅದನ್ನು ಮಾರಾಟ ಮಾಡಬೇಕು. ಆದರೆ ಇಲ್ಲಿ ಇದನ್ನು ವಾಸದ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿರೋದನ್ನು ಮುಚ್ಚಿಟ್ಟು ಇದು ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಇಲ್ಲಿ ಗುಂಟೆ ಲೆಕ್ಕದಲ್ಲಿ ಎಕರೆ ಲೆಕ್ಕದಲ್ಲಿ ಮಾರಾಟ ಮಾಡುವ ಮೂಲಕ ಸರ್ಕಾರದ ಖಜಾನೆಗೆ ಸುಮಾರು 60 ಲಕ್ಷಕ್ಕೂ ಮೇಲ್ಪಟ್ಟಂತಹ ಒಂದು ಶುಲ್ಕವನ್ನು ನಷ್ಟ ಮಾಡಿರುವಂಥದ್ದು. ಆ ಒಂದು ಶುಲ್ಕದಿಂದ ಇವರಿಬ್ಬರು ಕೂಡ ಶಾಮೀಲಾಗಿ ಗೋಲ್ಮಾಲ್ ನಡೆಸಿರುವಂತಹ ಪ್ರಮುಖ ಆರೋಪ ಇಲ್ಲಿ ಕೇಳಿಬರ್ತಿರುವಂಥದ್ದು. ಒಂದು ಇದಾದರೆ, ಒಂದು ಚದರಡಿ ಲೆಕ್ಕದಲ್ಲಿ ಇಲ್ಲಿ ರಿಜಿಸ್ಟ್ರೇಷನ್ ಅನ್ನು ಮಾಡಿಲ್ಲ, ಒಂದು ಸ್ಟ್ಯಾಂಪ್ ಡ್ಯೂಟಿಯನ್ನು ಇಲ್ಲಿ ವಯೋಲೇಷನ್ ಮಾಡಿದರೆ, ಒಂದು ಇಲ್ಲಿ ತಪ್ಪು ಎಸಗಿದರೆ, ಮತ್ತೊಂದೇನೆಂದರೆ ಈಗಾಗಲೇ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿರುವಂಥದ್ದು, ಬೆಂಗಳೂರಿನಲ್ಲಿರುವಂತಹ ಯಾವುದೇ ಪ್ರಾಪರ್ಟಿ ನೀವು ಮಾರಾಟ ಮಾಡಬೇಕಾದ್ರೆ ಅಥವಾ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಈ ಖಾತಾ ಮ್ಯಾಂಡೇಟ್ರಿ. ಈ ಖಾತಾ ಇಲ್ಲದೆ ಯಾವುದೇ ರೀತಿಯಾದಂತಹ ಆಸ್ತಿಗಳನ್ನು ಪ್ರಾಪರ್ಟಿಗಳನ್ನು ನೀವು ಮಾರಾಟ ಮಾಡೋದಕ್ಕಾಗೋದಿಲ್ಲ, ಖರೀದಿ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಿದ್ರೂ ಕೂಡ ಇವರಿಬ್ಬರೂ ಕೂಡ ಶಾಮೀಲಾಗಿ ಸರ್ಕಾರಕ್ಕೆ ಮಣ್ಣೆರಚಿ ಈ ಖಾತೆ ಇಲ್ಲದೇ ಇದ್ರೂ ಕೂಡ ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಸುಮಾರು 1 ಎಕರೆ 19.5 ಗುಂಟೆ ಜಾಗವನ್ನು ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಇಬ್ಬರೂ ಕೂಡ ಶಾಮೀಲಾಗಿದ್ದಾರೆ. ಇನ್ನು ಎಂ ಕೃಷ್ಣ ಏನಿದ್ದಾರೆ ನಿವೃತ್ತ ಕೆಎಎಸ್ ಅಧಿಕಾರಿ, ಇವರ ಹಿನ್ನೆಲೆ ನೋಡೋದಾದ್ರೆ ಈಗಾಗಲೇ ಇವರ ವಿರುದ್ಧ ಲೋಕಾಯುಕ್ತ ಸೇರಿದಂತೆ ಆದಾಯ ತೆರಿಗೆ ಇಲಾಖೆಯಲ್ಲೂ ಕೂಡ ಸಾಕಷ್ಟು ದೂರುಗಳು ದಾಖಲಾಗಿರುವಂಥದ್ದು. ಇವರ ವಿರುದ್ಧ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಇನ್ನು ಈ ಕೆ ಪುಟ್ಟನಾಯಕ್ ಏನಿದ್ದಾರೆ ಸಬ್ ರಿಜಿಸ್ಟ್ರಾರ್ ಇಂದಿರಾನಗರ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಇವರ ಆಪ್ತ ವಲಯ
ವಲಯದಲ್ಲೇನೆ ಸಾಕಷ್ಟು ಇವ್ರ ವಿರುದ್ಧ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಇದೇ ರೀತಿಯಾದಂಥ ಒಂದಷ್ಟು ಕಾನೂನು ಬಾಹಿರ ಚಟುವಟಿಕೆಗಳನ್ನು, ನಿಯಮ ಬಾಹಿರ ಚಟುವಟಿಕೆಗಳನ್ನು ಈ ಕೆ ಪುಟ್ಟನಾಯಕ್ ಅವರು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇವ್ರ ಮೇಲೆ ಕೇಳಿ ಬಂದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇವರ ಇಬ್ಬರ ವಿರುದ್ಧ ಕೂಡ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಪರ್ಟಿಕ್ಯುಲರಿ ಈ ಒಂದು ಚಿಕ್ಕಬೇಳಂದೂರು ಗ್ರಾಮದಲ್ಲಿರುವಂತಹ 2 ಸರ್ವೆ ನಂಬರ್ಗಳಲ್ಲಿ ಸುಮಾರು 1 ಎಕರೆ 19 ಗುಂಟೆಯನ್ನು ಗೋಲ್ಮಾಲ್ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ತಪ್ಪಿತಸ್ಥರ ವಿರುದ್ಧ ತನಿಖೆ ನಡೆಸಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ RTI ಕಾರ್ಯಕರ್ತರು ಕೂಡ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಕೆ ಮಾಡಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ರಘುಪಾಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.